ಆತ್ಮೀಯ ವೀಕ್ಷಕರೇ, ಇಂದು ನಾವು ಮ್ಯಾಸಬೇಡರ ಸಾಂಸ್ಕೃತಿಕ ವೀರರು, ಅದರಲ್ಲಿ ಜಗಳೂರಜ್ಜ ಮಹಾಸ್ವಾಮಿಯ 4 ಸಂಚಿಕೆಗಳು ಆಗಿದ್ದಾವೆ. ಈಗ ಮುಂದುವರೆದ ಭಾಗ 5ನೇ ಸಂಚಿಕೆ. ಈ 5ನೇ ಸಂಚಿಕೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಿದ್ದಾರೆ ತಿಪ್ಪೇಸ್ವಾಮಿ PTS ಚಳ್ಳಕೆರೆ, ನಿವೃತ್ತ ಮುಖ್ಯೋಪಾಧ್ಯಾಯರು, ರಾಜ್ಯ ಪ್ರಶಸ್ತಿ ಹಾಗೂ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರು. ಸರ್, ನಿಮಗೆ ಇದನ್ನು ನಮಸ್ಕಾರ. ಪ್ರಿಯ ವೀಕ್ಷಕರೇ, ನೀವು 4ನೇ ಸಂಚಿಕೆಯಲ್ಲಿ ಶ್ರೀ ಜಗಳೂರು ಪಾಪನಾಯಕ ತಿರುಪತಿ ತಿಮ್ಮಪ್ಪ ಹೇಳಿದ ಹಾಗೆ 2ನೇಯ ಕಠಾರಿ ಮುಕ್ಕಣ್ಣನ ಕಠಾರಿಯನ್ನು ಕಂಪಳ ದೇವರಹಟ್ಟಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಕಂಪಳರಂಗನ ಸೇವೆಗಾಗಿಯೇ ಅಲ್ಲೇ ನೆಲೆಸ್ಕೊಂಡು ಬಂದ ಅಂತ ಪ್ರತೀತಿ. ಈ ದಿನ ಅದರ ಮುಂದುವರೆದ ಭಾಗ ಮುಕ್ಕಣ್ಣನ ಕಠಾರಿಯನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಸಿಡಿಲು ಮಿಂಚಿನ ಕಠಾರಿ ಪ್ರಸ್ತಾವನೆ ಅವನಲ್ಲಿ ಬರ್ತದೆ. ಅದಕ್ಕಿಂತ ಮುಂಚಿತವಾಗಿ ನಾನು ನನ್ನ ತಂದೆ ಹತ್ರ ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ಸಾಣಿಕೆರೆ ಕಾವಲಿಗೆ ತಂದೆ ಹತ್ರ ಬರ್ತಾನೆ. ಅಲ್ಲಿ ಕೋರ್ಲು ಮಲ್ಲಾಯಕ, ಬಾಳಾರ ಪಟ್ಟಮ್ಮ, ಅವರತ್ತೆ ಪಚ್ಚಪದಪಾಲಮ್ಮ ವಾಸ ಮಾಡ್ತಾಯಿರ್ತಾರೆ, ಪಶುಪಾಲನೆ ಮಾಡಿಕೊಂಡು. ಅಲ್ಲಿ ಹೋದ್ಮೇಲೆ ಅದನ್ನು ಭಾಳ ಪ್ರೀತಿಯಿಂದ ಎಲ್ಲರೂ ಬರಮಾಡಿಕೊಂಡು ಏನಪ್ಪ ಸಮಾಚಾರ ಅಂತ ಕೇಳಿದಾಗ, ಹಿಂಗೆ 2 ಕಠಾರಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಪ್ಪ, ನನಗೆ ಮುಕ್ಕಣ್ಣನ ಕಠಾರಿ ಸಿಡಿಲು ಮಿಂಚಿನ ಕಠಾರಿ ಪ್ರಸ್ತಾವನೆ ಬೇಕು. ಅದಕ್ಕಿಂತ ಮುಂಚೆ ನನ್ನ ಒಂದು ಜವಾಬ್ದಾರಿ ಇದೆ. ನನ್ನ ಹೆರಿಗೆ ಸಮಯದಲ್ಲಿ ನಮ್ಮ ಅತ್ತೆಯನ್ನು ನೀನು ಕರ್ಕೊಂಡು ಬಂದಲ್ಲ ಬಾಣಂತಿತನ ಮಾಡಲಿಕ್ಕೆ, ಆಕೆಯನ್ನು ಕರ್ಕೊಂಡು ನಮ್ಮ ಮಾವನ ಹತ್ರ ಹೋಗಿ ಬಿಡಬೇಕಲ್ಲಪ್ಪ, ಅದು ನನ್ನ ಜವಾಬ್ದಾರಿ. ಆ ಉದ್ದೇಶಕ್ಕೆ ನಾನು ಬಂದಿದ್ದೀನಪ್ಪ ಅತ್ತೆಯನ್ನು ಕರ್ಕೊಂಡು ಹೋಗಲಿಕ್ಕೆ ಅಂತ. ಅದಕ್ಕೆ ಕೋರ್ಲು ಮಲ್ಲಾಯಕ ಹೇಳ್ತಾನೆ, ಅವನು ಭಾಳ ದುಷ್ಟಪ್ಪ, ಅವನಿಗೆ ಭಾಳ ಸ್ವಾರ್ಥ ಇದೆ, ಸಿಟ್ಟಿದೆ, ಏನು ಯಾರು ಹೆಂಗೆ ಅಂತಕ್ಕಂಥ ಒಂದು ಆಲೋಚನೆ ಇಲ್ದಲೆ ಮಾತಾಡ್ಬಿಡ್ತಾನೆ. ನೀನು ನೋಡಿದ್ರೆ ಇನ್ನೂ ಚಿಕ್ಕ ಹುಡುಗ, ಅಲ್ಲಿ ಹೋಗ್ಬಿಟ್ಟು ಯಾಕಪ್ಪ ಸುಮ್ಮನೆ ದುಷ್ಟನ ಹತ್ರ ನೀನು ಕಿತ್ತಾಡ್ತೀಯ ಅಂತ ಹೇಳಿದಾಗ, ಇಲ್ಲಪ್ಪ ಹಾಗೇನಿಲ್ಲ, ನಮ್ಮ ಮಾವನೇ ತಾನೇ, ಅವನು ಕರ್ಕೊಂಡು ಹೋಗೋಣ, ಅತ್ತೆನ ಇಲ್ಲೇ ಇಟ್ಕೊಂಡ್ರೆ ಜನ ಏನಂತಾರೆ, ಅವನಿಗೆ ಬುದ್ಧಿ ಹೇಳೋ ಬದ್ಧಿ ಹೇಳೋಣ, ನಾವು ಅತ್ತೆನ ಗಂಡನ ಮನೆಗೆ ಬಿಟ್ಟು ಬರ್ಬೇಕಲ್ಲಪ್ಪ, ನಮ್ಮ ಜವಾಬ್ದಾರಿ ಅಂತ. ಅತ್ತೆ ಹೇಳ್ತಾಳೆ, ಏನಪ್ಪ ಭಾಳ ಕಷ್ಟ ಐತೆ, ನಿಮ್ಮ ಮಾವ ಹೇಳಿದ್ದ ಅಣ್ಣಗೆ, ನಾನೀಗ ಹೆಂಗೆ ಕಳಿಸ್ತೀನೋ ಹಾಗೆ ಆಕೆಯನ್ನು ತಂದು ಬಿಡಬೇಕು, ಆಕೆದು ಏನು ಹಂಗೆ ಮುಖ ಹೋಗಬಾರ್ದು ಅಂತ ಕಂಡೀಷನ್ ಮಾಡಿದ್ದ, ಷರತ್ತು ಹಾಕಿದ್ದ. ಆಗಿದ್ಮೇಲೆ ಈ ಹಲ್ಲುಗಳನ್ನೆಲ್ಲ ಕಳ್ಕೊಂಡು ನಾನು ಹೆಂಗಪ್ಪ ಮತ್ತೆ ಅಂತಹ ದುಷ್ಟನ ಹತ್ರ ನಾನು ಹೋಗಲಿ ಅಂತ ಹೇಳ್ತಾಳೆ. ಆದರೂ ಕೇಳಲ್ಲ ಆತ, ಇಲ್ಲತ್ತೆ ನಾನು ಕರ್ಕೊಂಡು ಹೋಗ್ತೀನಿ, ನೀನು ಬರಬೇಕು ದಯವಿಟ್ಟು ಅಂತ ತಂದೆ ತಾಯಿನ ಇಬ್ಬರನ್ನ ಒಪ್ಪಿಸಿ ಅತ್ತೆಯನ್ನು ಕರ್ಕೊಂಡು ಅದ್ರ ಜೊತೆಯಲ್ಲಿ ಒಂದು 5-6 ಅಲ್ಲೇ ಇರ್ತಕ್ಕಂಥ ಹಸುಗಳನ್ನು ಅತ್ತೆಗೆ ಕೊಡಬೇಕಂತ ತಗೊಂಡು ಅವ್ರ ತಂದೆ ಹತ್ರ ಇಸ್ಕೊಂಡು ಶೆಟ್ಟೂರು ಕಾವಲಿಗೆ ಹೋಗ್ತಾರೆ. ಶೆಟ್ಟೂರು ಕಾವಲಿಗೆ ಹೋದಾಗ ಅಲ್ಲಿ ಸೊಟ್ಟೆನ ಮನೆ ಮುಂದೆ ಹೋಗಿ ನಿಂತ್ಕೊಂತಾರೆ. ಶೆಟ್ಟೂರು ಕಾವಲು ಹೋಗೋಷ್ಟೊತ್ತಿಗೆ ಇಷ್ಟು ದಿನ ಪಾಲಮ್ಮನನ್ನು ಕೋರ್ಲು ಮಲ್ಲಾಯಕ ತಂದು ಕಾಮಗೇತ್ಲ ಕಾಸಿಗೆ ಒಪ್ಸಿರಲ್ಲ. ಹೌದು. ಅದಕ್ಕೆ ವಿರುದ್ಧವಾಗಿ ಶೆಟ್ಟಿ ಮೇಲೆ ಭಾಳ ದೌರ್ಜನ್ಯ ಮಾಡಿ, ನೋಡಯ್ಯ ನೀನು ಮಧ್ಯಸ್ಥಿಗೆ ವಹಿಸಿದ್ಯಾ, ಅವನು ತಂಗಿನ ಕರ್ಕೊಂಡು ಹೋದನ್ನು ಇಲ್ಲಿವರೆಗೂ ತಂದು ಬಿಟ್ಟಿಲ್ಲ, ಅದಕ್ಕೆ ನೀನು ದೊಡ್ಡ ಮನುಷ್ಯ, ನೀನು ಜಾಮೀನಾಗಿದೆಯಲ್ಲ, ನೋಡಿ ನಿನ್ನ ಆಸ್ತಿಯನ್ನೆಲ್ಲ ನಾನು ಮುಟ್ಟುಗೋಲು ಮಾಡ್ಕೊತೀನಿ ಅಂತ ಮುಟ್ಟುಗೋಲು ಹಾಕ್ಕೊಂಬಿಟ್ಟ. ಪಾಪ ಶೆಟ್ಟಿ ಯಾರಿಗೂ ಉಪಕಾರ ಮಾಡೋಕ್ಕೋಗಿ ನಾನು ಇಂಥ ಇದರಲ್ಲಿ ಸಿಕ್ಕಿದ್ದೀನಲ್ಲ, ಸಿಕ್ಕಾಕ್ಕೊಂಡೆಲ್ಲ ಅಂತಕ್ಕಂಥ
ಒಂದು ಸಂಕಟದಲ್ಲಿ ಇರ್ತಾನೆ. ಯಾವಾಗ ಪಚ್ಚಪತಿ ಪಾಲಮ್ಮನ್ನು ಈ ನಮ್ಮ ಸೂರ್ಯ ಪಾಪನಾಯಕ ಕರ್ಕೊಂಡು ಹೋಗ್ತಾನೋ ಸಟ್ಟೂರಿಗೆ, ಅಲ್ಲಿ ಕಾಮಗೇತ್ಲ ಕಾಶಿನ ಮನೆ ಮುಂದೆ ನಿಂತ್ಕೊಂಡು ಮಮ ಮಮ ಅಂತ ಕೂಗ್ತಾನೆ. ಆಗ ಶೆಟ್ಟಿ ಇದೇನಪ್ಪ ಅಂತ ಬರ್ತಾನೆ. ಬಂದು ನೋಡಿದ್ರೆ ಅವನ ಬಾಯಿ ಅಲ್ಲಿರಲ್ಲ. ಏನಪ್ಪ ನನ್ನ ಆಸ್ತಿ ಎಲ್ಲ ಹೋಗ್ಬಿಡ್ತು ಅಂತ ಅವನು ಸಂಕಟದಲ್ಲಿ ಶೆಟ್ಟಿ. ಆದಾಗ 2-3 ಸಾರಿ ಕೂಗಿದ ಮೇಲೆ ಹೊರಗೆ ಬಂದು ನೋಡ್ತಾನೆ ಯಾರೋ ಹುಡುಗನ ಪಕ್ಕದಲ್ಲಿ ಹೆಂಡ್ತಿ ಇರ್ತಾಳೆ. ಹೆಂಡ್ತಿ ನೋಡಿ ಒಂಥರ ವಿಕಾರವಾಗಿ ಕಾಣ್ತಾ ಇರ್ತಾಳೆ. ಬಚ್ಚಬಾಯಿ ಅಲ್ಲೆಲ್ಲ ಉದುರಿರುತ್ತಲ್ಲ. ಇಲ್ಯಾಕೆ ಬಂದಿದೆಯಾ ನೀನು? ಅಲ್ಲಿ ಉದುರಿಸ್ಕೊಂಡು ನಂತಾಗ ಬಂದಿದ್ಯಾ? ಹೋಗ ಅವ್ನು ನಿಮ್ಮ ಅಣ್ಣನ ಕರ್ಕೊಂಬ, ಅವ್ನು ನನಗೆ ಹೇಳಿ ಕಳಿಸಿದ್ನಲ್ಲ, ಆ ರೀತಿ ಇದ್ದರೆ ನಾನು ನಿನ್ನ ಬಿಟ್ಕೊತೀನಿ. ಈಗ ಹಲ್ಲುಗಳು ಕರ್ಕೊಂಬಂದು ನನ್ನ ಮುಂದೆ ಬಂದರೆ ನಾನು ನಿನ್ನ ಹತ್ರ ಸಂಸಾರ ಮಾಡ್ಬೇಕಾ? ನಡಿ ಅಂತ. ದಬಾಸ್ತಾನೆ ಹೆಂಡ್ತಿನ. ಆಗ ಈತ ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಕಥಾನಾಯಕ ಹೇಳ್ತಾನೆ, ಮಾಮ ನೀನು ಯಾರೋ ಮಾಮ ನನಗನ್ನಕ್ಕೆ ಅಂತಾನೆ. ಆಗ ಹೇಳ್ತಾಳೆ ಹೆಂಡ್ತಿ, ನಮ್ಮ ಅಣ್ಣನ ಮಗ ಕೋರ್ಲ ಮಲ್ಲಾಯಕನ ಮಗ, ಇವನು ಬಾಣಂತಿ ತನಕ್ಕೆ ನಾನು ಹೋಗಿದ್ದು ಅಂತ ಹೇಳಿದಾಗ, ಓಹೋ ಇವನು ಅಳಿನ ಕರ್ಕೊಂಬಂದಿದ್ದೀವೋ ನೀನು ಸಪೋರ್ಟ್ಗೆ ಅಂತ. ಹೋಗಯ್ಯ, ನೀನು ನೋಡು, ನಿಮ್ಮ ಅಪ್ಪ ನೋಡು, ನಾನು ಎಡ್ಗಂಡಿಲ್ಲ, ಇಲ್ಲಾಕೆ ಬಂದಿದ್ದೀರಿ ಹೋಗ್ರಿ ಅಂತ ದೂಷಣೆ ಮಾಡ್ತಾನೆ. ಈತ ಹೇಳ್ತಾನೆ, ಹಂಗಲ್ಲ ಮಾವ, ಹಿಂಗೆ ಏನೋ ಹಂಗೆ ಆಗೋಗ್ಬಿಟ್ಟಿದೆ, ಅನಾಚಾರ್ಯ ತಾಚಾರ್ಯ, ಅದಕ್ಕೆ ನೀನು ಸುಧಾರಿಸ್ಕೊಳ್ಬೇಕು, ನಮ್ಮತ್ತೆ ನಾನೇನು ಮನೆಗೆ ಬಿಟ್ಕೊಂಡು ಸಂಸಾರ ಮಾಡಬೇಕು, ಅದಕ್ಕೆ ಬಂದಿದ್ದೀನಿ ಅಂತ. ನಿನ್ನ ತಲೆ ಕೆಟ್ಟೈತೇನೋ, ನೋಡೋಕ್ಕೆ ಇಷ್ಟುದ್ದಿಲ್ಲ, ನೀನು ನನಗೆ ಸಂಸಾರ ಮಾಡೋಂಥ ತಿಳುವಳಿಕೆ ಹೇಳೋಕ್ಕೆ ಬಂದಿದೆಯಾ? ಹೋಗಯ್ಯ ದೊಡ್ಡ ಮನುಷ್ಯ ಅಂತ ಬೈತಾನೆ. ಆದರೂ ಇಲ್ಲ, ನೋಡು ಮಾತಾಡೋ, ಏನೋ ಆಗಿದೆ, ಅದಕ್ಕೆ ಹೆಂಡ್ತಿನ ಬಿಡೋದಂದರೆ ಅರ್ಥ ಏನಿದೆ ಲೋಕದಲ್ಲಿ ಅಂತ. ಆಗಿನೇನು ಆಳುಗಳು ಇರ್ತಾರಲ್ಲ, ಆಳುಗಳನ್ನ ಬಿಡ್ತಾನೆ, ಇವನು ಕಟಾಕ್ರಲ್ಲಿ ಒದಿರಲಿ ಅಂತ. ಅವ್ರ ಆಳುಗಳು ಬಂದು ಯಾವಾಗ ಇದನ್ನು ಮುಟ್ತಾರೋ, ಇದನ್ನು ಮತ್ತು ನಾಗೇಂದ್ರ ಸರ್ಪ ಬೆತ್ತ ಇರುತ್ತಲ್ಲ, ಬೆತ್ತನೇ ಅವರಿಗೆ ಒದೆ ಕೊಟ್ಬಿಡುತ್ತೆ. ಆ ಬೆತ್ತದ ಒದೆಯನ್ನು ತಗೊಳ್ಕೊಳ್ಳಾರ್ದೆ ಓಡೋಗ್ಬಿಡ್ತಾರೆ ಇವರು. ಇವನಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು, ನಾನು ಸೇವಕರನ್ನೆಲ್ಲ ಇವ್ನು ಹೊಡೆದ್ಬಿಟ್ನಲ್ಲ ಅಂತ. ಅವನೇ ಬರ್ತಾನೆ, ಗೊಡ್ಲಿ ಹಿಡ್ಕೊಂಡ್ಬರ್ತಾನೆ, ಕಡಿದ್ಬಿಡ್ತೀನಿ ನಿನಗೆ ಒಂದೇ ತುಂಡಿಗೆ ಅಂತ. ಆಯಿತು ಬಾಮವ ಅಂತಾನೆ. ಬರ್ತಿದ್ದಂಗಲೇ ಗಂಡ್ಲಿ ಎತ್ತಿಸ್ತಾನೆ, ಹಂಗೆ ಶಟ್ಕೊಂಡ್ಬಿಡುತ್ತೆ. ಕೈ ಮೇಲೆ ಕೇಳೋದೇ ಇಲ್ಲ, ಅಂತ ನಿಂತ ಕಲ್ಲಿದ್ದಾಗೆ ಹಂಗೆ ನಿಂತ್ಕೊಂಡ್ಬಿಡ್ತಾನೆ ಸ್ತಬ್ಧವಾಗಿ. ಆಗ ಅತ್ತೆ ಹೇಳ್ತಾಳೆ, ಬೇಡಪ್ಪ, ನಿಮ್ಮ ಅವನಿಗೇನಾದರೂ ಬುದ್ಧಿ ಹೇಳಿ ಇದು ಮಾಡೋಣಂತೆ, ಮೊದಲಂತೆ ಮಾಡಪ್ಪ ನೀನು ಅಂತ ಬೇಡ್ಕೊಂಡಾಗ, ಸುಮ್ಮನಿರತ್ತೆ, ಇವನಿಗೆ ಪಾಠ ಕಲಿಸ್ಬೇಕು ಮಾವನಿಗೆ ಅಂತ. ಇನ್ನೇನು ಆವಾಗ ಮತ್ತೆ ಯಥಾಸ್ಥಿತಿಗೆ ಬಂದಾಗ ಅದನ್ನು ಕಡಿಲಿಕ್ಕೆ ಬರ್ತಾನೆ. ಆಗ ನಮ್ಮ ನಾಗಮೂರಿ ಬೆಟ್ಟ ಪೂರ್ತಿ ಅದನ್ನು ಬಂಧಿಸಿಬಿಟ್ಟು, ಕೈ ಕಾಲುಗಳಲ್ಲೆಲ್ಲ ಕಟ್ಟಿಬಿಟ್ಟು ಅದರಲ್ಲೇ ಅದನ್ನೇ ಆತನಿಗೆ ಒದೆ ಕೊಡುತ್ತೆ, ಬುದ್ಧಿ ಕಲಿಸುತ್ತೆ. ಅಯ್ಯ ನನ್ನ ಹೊಡಿಬೇಡ್ರಿ, ನನ್ನ ತಪ್ಪಾಯ್ತಪ್ಪ ಪಾಪಯ್ಯ ಅಂತ. ನಾನೇನು ಇಷ್ಟೆಲ್ಲ ನಿನ್ನ ಮಹಿಮೆ ಗೊತ್ತಿರಲಿಲ್ಲ ನನಗೆ, ನಾನು ಭಾಳ ಉದಾಸೀನ ಮಾಡಿದೆ ಹೆಂಡತಿ ಬಗ್ಗೆ, ನಾನು ಮೊದಲೇ ತಪ್ಪು ಮಾಡಿ ಆಕೆನ ಅಪಹರಿಸ್ಕೊಂಡು ಬಂದಿದ್ದೆ. ಆದರೂ ನಿಮ್ಮ ತಂದೆಯವರು ಭಾಳ ಮರ್ಯಾದಸ್ತರು, ನನ್ನ ಮೇಲೆ ಯಾವುದೇ ರೀತಿ ದಬ್ಬಾಳಿಕೆ ಮಾಡಿರಲಿಲ್ಲ. ನನಗೀಗ ಜ್ಞಾನೋದಯವಾಯ್ತಪ್ಪ, ನನ್ನ ತಪ್ಪಾಯ್ತಪ್ಪ, ನನ್ನ ಈ ಬಂಧನದಲ್ಲಿ ಬಿಡಿಸಪ್ಪ ಪಾಪಯ್ಯ ಅಂತ ಬೇಡ್ತಾನೆ. ಆಮೇಲೆ ಹೆಂಡ್ತಿಗೆ ಹೇಳ್ತಾನೆ, ಹೇಳಮ್ಮ ನೀನಾದರೂ ನಾನು ನಿನ್ನ ಜೊತೆಗೆ ಸಂಸಾರ ಮಾಡ್ತೀನಿ, ನಿನ್ನ ಅಳಿನಿಗೆ ನನ್ನ ಬಂಧನದಿಂದ ಬಿಡಿಸಮ್ಮ ಅಂತ ಕೇಳಿದಾಗ ಅವ್ರ ಹತ್ತಿನ ಹೇಳ್ತಾಳೆ, ಬಿಡಪ್ಪ ನಾನು ನೋಡೋಕ್ಕಾಗಲ್ಲ, ನಿಮ್ಮ ಮಾವಿನೇನು ಒಪ್ಕೊಂಡಿದ್ದಾನಲ್ಲಪ್ಪ ಅಂದಾಗ ಆವಾಗೆಲ್ಲ ಅದನ್ನು ಪರಿಹಾರ ಮಾಡಿದ್ಮೇಲೆ ಅತ್ತೆನ ಮಾವನ ಜೊತೆಗೆ ನಿಲ್ಲಿಸಿ, ನೋಡುವಮ್ಮ ಇದೆಲ್ಲ ಸಹಜ, ಮಾನವ ಸಹಜ ಗುಣಗಳಲ್ಲಿ ಇದೆಲ್ಲ
ದಬ್ಬಾಳಿಕೆ ದೌರ್ಜನ್ಯ ತಿಳುವಳಿಕೆ ಇಲ್ಲದೆ ನಡೆಯುತ್ತೆ. ಇನ್ನು ಮುಂದೆ ಆದರೂ ನೀನು ಮತ್ತೇನ ಎಷ್ಟು ನ್ಯೂನ್ಯವಾಗಿ ಬದುಕಿದಂಥ ನಿಮ್ಮ ಸಂಸಾರನ ಅದು ಮುಂದುವರಿಸ್ಕೊಂಡು ಹೋಗಬೇಕು. ನಾನೇನು ವಿನಾಕಾರಣ ನಿನ್ನ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬರಲಿಲ್ಲ, ನಿನ್ನ ಮೇಲೆ ಕೈ ಮಾಡೋಕ್ಕೂ ಬರಲಿಲ್ಲ. ನೀವು ಯಜಮಾನರು, ನಮ್ಮ ಅತ್ತನ್ನು ಬಿಟ್ಟು ಹೋಗೋ ಉದ್ದೇಶಕ್ಕೆ ಮಾತ್ರ ನಾನು ಬಂದೆ. ಅದರಿಂದ ನೀನು ನನ್ನ ಮೇಲೆ ಬಿದ್ದಿದ್ದಕ್ಕೆ ನಾನು ಈ ರೀತಿ ನಡಿಲಿಕ್ಕೆ ಕಾರಣ ಆಯ್ತು, ನಡ್ಕೊಳಕ್ಕೆ. ದಯವಿಟ್ಟು ಕ್ಷಮಿಸ್ಬಿಡು ಮವ, ಅತ್ತೆನ ನೀನು ಕರ್ಕೊಂಡು ನೀನು ಕಾಪುರ ಮಾಡು, ಇಷ್ಟೇ ನನ್ನೊಂದು ಬೇಡಿಕೆ ಅಂತ ಹೇಳ್ತಾನೆ. ಆಯ್ತಪ್ಪ, ನೀನು ಹೇಳಿದ್ಮೇಲೆ ಅಳಿಯ ಹೇಳಿದ್ಮೇಲೆ ನನಗೂ ಜ್ಞಾನೋದಯ ಆಯಿತು. ಆಯಿತು, ಮತ್ತೆ ನಾನು ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಅಂತಂದು ಹೇಳಿ ಕರ್ಕೊತಾನೆ. ಆಗ ಗೋವಿಂದ ಶೆಟ್ಟಿನ ಕರೀತಾನೆ. ಮಮ್ಮ ನೋಡು, ಯಾರೋ ಕೆಲಸಕ್ಕೆ ಯಾರೋ ಜಾಮೀನ್ದಾರಾಗಿ ಆತನ ಆಸ್ತಿಯನ್ನು ನೀನು ಲಪಟಾಯಿಸಿ ಶೆಟ್ಟಿಗೆ ತುಂಬ ನೀನು ತೊಂದರೆ ಕೊಟ್ಟಿದ್ಯಾ, ದಯವಿಟ್ಟು ಅವನ ಆಸ್ತಿಯೆಲ್ಲ ಶೆಟ್ಟಿಗೆ ವಾಪಸ್ ಕೊಟ್ಬಿಡು ಮಮ್ಮ ಅಂತ. ಆಯ್ತಪ್ಪ, ನಾನು ಭಾಳ ಸಂತೋಷದಿಂದ ಶೆಟ್ಟಿಗೆ ತೊಂದರೆ ಕೊಟ್ಟಿದ್ದೆ, ಆತನ ಆಸ್ತಿ ಆತನಿಗೆ ಬಿಟ್ಕೊಡ್ತೀನಿ, ನಾನು ಈಗ ಜೊತೆಗೆ ಸಂಸಾರ ಮಾಡ್ತೀನಿ ಅಂತಂದು ಎಲ್ಲ ಸುಗಮ ಆಗುತ್ತೆ. ಮತ್ತೇನತ್ತೆ ಸಮಾಚಾರ ಅಂದಾಗ, ಏನಾಯ್ತಪ್ಪ ನೀನೇ ಎಲ್ಲ ನಮಗೆ ಸರ್ವಸ್ವ ಅಂದಾಗ, ಆತ ತಂದೆಯಿಂದ ತಂದಿದ್ನಲ್ಲ ಒಂದು 5-6 ಹಸುಗಳ ಅತ್ತಿಗೆ ಕೊಟ್ಟು ಬಿಡುಗಡೆಯಾಗಿ, ನೋಡತ್ತೆ ನೋಡುಮವ, ನಿಮ್ಮ ವಂಶದವರು ನನ್ನ ಧ್ಯಾನ ಮಂದಿರದ ಪೂಜೆಯನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಅವರಿಗೆ ಹಸುಗಳು ಕೊಟ್ಟ. ಆ ಕಾಂಬೀಟ್ಲ ಪರಮೇಶ್ವರನವರು ಅಂತ ಬೆಳಗಿನವರೇ ಈ ಧ್ಯಾನ ಮಂದಿರದ ಪೂಜೆಯನ್ನು ಮಾಡೋದು. ಅತ್ತೆ ಮಕ್ಕಳು ಹಿರಿಯರು ಗೋವಿಂದಪ್ಪ ಅವರೆಲ್ಲ ಪರಮೇಶ್ವರ್ ಅಂತ. ಅದು ಕಾಮಗೇಟ್ಲು 9 ಅಜರಲ್ಲಿ ಒಂದು ಬೆಡಗು ಪರಮೇಶಿ ಅಂತ. ಅದು ಹೆಂಗೆ ಬರುತ್ತಪ್ಪ ಅಂದರೆ, ಕಾಮಗೇಟ್ಲಲ್ಲಿ ಯರ್ಬೊಮ್ಮನವರು ಬುಡ್ಬೋರ್ನವರು, ಗೆಜಿಗಿಡ್ಲು ಬಿದ್ನೋಡು, ಮಲ್ಲೂರ್ನನು ಮತ್ತು ಕಗ್ಗಲನು, ಮಾಸಿಲಿ ಪರಮೇಶಿ, ನಲಟಪ್ಪ ಅಂತ ಈಗ 9 ಜನ. ಅದರಲ್ಲಿ ಪರಮೇಶಿ ಅವರು ಕೂಡ ಅವ್ರ ಅತ್ತೆ ಮಕ್ಕಳು. ಇವರಿಗೆ ಜಗಳೂರಾಜನ ಸ್ವಂತ ಅತ್ತೆ ಮಕ್ಕಳನ್ನ ಪಚ್ಪದಿ ಪಾಲಮ್ಮನ ವಂಶದವರೇ ಇವತ್ತು ಜಗಳೂರಾಜ ಚಳಕೆಯಲ್ಲಿರ್ತಕ್ಕಂಥ ಜಗಳೂರಾಜ ದೇವಸ್ಥಾನನ ಈಗಲೂ ಕೂಡ ಅದನ್ನು ಪೂಜೆಯನ್ನು ಮಾಡಿಕೊಂಡು ನಿರಂತರವಾಗಿ ಆ ವಂಶ ಬರ್ತಾಯಿದೆ. ಹೌದು. ಹೀಗೆ ತನ್ನ ಅತ್ತೆಯನ್ನು ಕೂಡ ಮಾವನಿಗೆ ಪಾಠ ಕಲಿಸಿ ಬುದ್ಧಿ ಕಲಿಸಿ ಶೆಟ್ಟೂರು ಕಾವಲಿಗೆ ಬಿಟ್ಟು ಬಂದಿದ್ದಾನೆ. ಬಿಟ್ಟು ಬಂದಮೇಲೆ ಆ ಪ್ರಸಂಗವನ್ನೆಲ್ಲ ತನ್ನ ತಂದೆ ತಾಯಿಗಳಿಗೆ ಹೇಳಿ, ಆಯಿತು, ಮತ್ತು ನಂದು ಇನ್ನೊಂದು ಭಾಳ ಮುಖ್ಯವಾದಂತಹ ಕಠಾರಿಯ ಪ್ರತಿಷ್ಠಾಪನೆ ಇದೆ. ಆಮೇಲಿಂದ ಗೋನೂರು ದೊರೆ ನನ್ನ ಮನೆಗೆ ಪೂಜೆಗೆ ಹಾಗೆಯೇ ದೊಡ್ಡಪ್ಪನ ಮಾತಾಡಿಸ್ಕೊಂಡು ಸೂರ್ಯ ಅರ್ಗಟ್ ನಾಯಕನ ಅಲ್ಲಿ ಸೂರಪ್ಪರಾಜರ ಪಾದಪೂಜೆಯನ್ನು ಸ್ವೀಕರಿಸ್ಬೇಕಪ್ಪ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಗೋನೂರಿಗೆ ಮತ್ತೆ ಬರ್ತಾರೆ. ಗೋನೂರಿಗೆ ಮತ್ತೆ ಬರ್ತೀನಿ ಅಂತ ಹೇಳಿಬಿಟ್ಟು ಅವತ್ತು ರಾಜ ಇಡೀ ಊರನ್ನೇ ಶೃಂಗಾರ ಮಾಡಿರ್ತಾನೆ. ಹಿಂಗೆ ಪರಮಾತ್ಮ ಪಾಪಾಯಿ ಬರ್ತಾಯಿದ್ದಾನೆ, ಪವಾಡ ಪುರುಷ ಅಂತ ಎಲ್ಲರಿಗೂ ಹೇಳಿ, ಎಲ್ಲ ಭಕ್ತರಿಗೆ ಹೇಳಿ, ಅದನ್ನು ಭಾಳ ಆದರದಿಂದ ದೊಡ್ಡಪ್ಪ, ಕೊಂಡಮರಿ ರಾಜ, ಸೂರಪ್ಪ ರಾಜ ಇವರೆಲ್ಲ ಅದನ್ನು ದೊರೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ದೊರೆ ಅದನ್ನು ಪಾದಪೂಜೆ ಮಾಡ್ತಾನೆ. ಪಾದಪೂಜೆ ಮಾಡಿದ ಮೇಲೆ ಇದು ಹೇಳ್ತಾನೆ, ಯಾಕೋ ನೀನು ಭಾಳ ಚಿಂತೆಯಲ್ಲಿದ್ದೀಯಲ್ಲ, ಏನು ಸಮಾಚಾರ ಅಂತ. ದೊರೆಗೆ ಇದೆಂಗೆ ಸ್ವಾಮಿ ನಿಮಗೆ ಗೊತ್ತು? ಇಲ್ಲ, ನಿನ್ನ ಮುಖದ ಛಾಯೆ ಕಾಣುತ್ತೆ, ಏನು ಹೇಳು ನಿನ್ನ ಕುಂದುಕೊರತೆ ಅಂತ. ಏನಿಲ್ಲ ಗುರುವೇ, ನನ್ನ ಒಬ್ಬ ಪ್ರೀತಿಯ ತಂಗಿಯನ್ನು ಜಗಳೂರಿನ ಜಗಪತಿ ರಾಜ ಅಪಹರಿಸ್ಕೊಂಡು ಹೋದ. ಅಂತಹ ದುಷ್ಟ ರಾಜ ಅವನು. ನನ್ನ ಮೇಲೆ ಅವನ ಮೇಲೆ ಯುದ್ಧ ಮಾಡಲಿಕ್ಕೆ ಇನ್ನೊಂದು ಸೇಡು ತೀರಿಸ್ಕೊಳ್ಳೋಕ್ಕೆ ನನಗಾಗಲಿಲ್ಲ, ಬಲಹೀನನಾಗಿದ್ದೇನೆ.
ಆಮೇಲೆ ಪ್ರಸಂಗ ಮಾತಾಡ್ತಾ ಸಿಡಿಲು ಮಿಂಚಿನ ಎಲ್ಲಿದೆ ಅಂತ ನಿಮಗೆ ಗೊತ್ತೇ ಅಂತ ಗೋನೂರು ದೊರೆ ಕೇಳ್ತಾನೆ. ಸಿಡಿಲು ಮಿಂಚಿನ ಕಟಾರಿ ಪ್ರಸಂಗ ನಿಮಗೇನಾದರೂ ಗೊತ್ತೇನು ಅಂತ ದೊರೆ ಕೇಳಿದಾಗ, ಓ ಗೊತ್ತು ನನಗೆ, ಅದು ಮೊದಲು ಬೊಗ್ಗಲು ದೊರೆ ಹತ್ರ ಇತ್ತು. ಬೊಗ್ಗಲು ದೊರೆ ಅಂದರೆ, ಬೊಗ್ಗಲು ಅಂದರೆ ನಾವು ಕಟ್ಟಿಗೆಯಿಂದ ಕೆಂಡ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ನೀರು ಹಾಕಿದಾಗ ಕಪ್ಪಾಗಿರ್ತಕ್ಕಂಥ ವಸ್ತುವೇ ಇದ್ದಿಲು ಚಾರ್ಕೋಲ್ನ ನಾವು ತೆಲುಗಿನಲ್ಲಿ ಬೊಗ್ಗಲು ದೊರ ಅಂತ. ಈ ಬೊಗ್ಗಲು ದೊರರು ಮಲ್ನಾಯಕನ ವಂಶಕ್ಕೆ ಸೇರಿದವರು. ಆ ಬೊಗ್ಗಲು ದೊರೆತಾ ಇದ್ದಂತಹ ಸಿಡಿಲು ಮಿಂಚಿನ ಕಟಾರಿಯನ್ನು ಅದನ್ನು ಕೂಡ ಹೊತ್ಕೊಂಡು ಹೋಗ್ಬಿಟ್ಟ ಅವನು. ನನ್ನ ತಂಗಿನ ಮತ್ತು ಸಿಡಿಲು ಮಿಂಚಿನ ಕಟಾರಿಯನ್ನು ಎರಡನ್ನೂ ಅಪಹರಿಸ್ಕೊಂಡು ಹೋಗ್ಬಿಟ್ಟ. ಜಗಳೂರಿನ ರಾಜ ಗಜಪತಿ ರಾಜ. ಅಂತಹ ದುಷ್ಟ ಅವನು. ನನಗೆ ಭಾಳ ಅವಮಾನ ಆಗಿದೆಯಲ್ಲ, ನೀವೇನಾದರೂ ಮಾಡಿ ಆ ಅವಮಾನದ ಶೇಡನ್ನು, ನನ್ನ ತಂಗಿಯನ್ನು ಬಿಡುಗಡೆ ಮಾಡ್ಕೊಂಬರ್ಬೇಕು, ಇದೇ ನನ್ನ ಬೇಡಿಕೆ ಅಂತ ಅದನ್ನು ನಮಸ್ಕಾರ ಮಾಡಿ ಎಲ್ಲರೂ ಸೇವೆ ಮಾಡಿ ಪೂಜೆ ಮಾಡ್ತಾರೆ. ಆಮೇಲೆ ಈತ ಹೇಳ್ತಾನೆ, ನೋಡು ದೊರೆ, ನಿಮ್ಮ ನೆಲಮಾಳಿಗೆಯಲ್ಲಿ ಕಂಚಿನ ಕುದುರೆ ಇದೆ, ಅದನ್ನು ನೀವು ತಗೊಂಬರ್ರಿ ಅಂತಾನೆ. ಅಲ್ಲ ಸ್ವಾಮಿ, ಕಂಚಿನ ಕುದುರೆ ಅಂತ ಹೇಳ್ತೀರಲ್ಲ, ಎಲ್ಲಿದೆ? ನೆಲಮಾಳಿಗೆ ಎಲ್ಲಿದೆ? ಆಶ್ಚರ್ಯ ಆಗುತ್ತೆ. ಇಲ್ಲ, ನೀವು ನೆಲಮಾಳಿಗೆಯನ್ನು ಅಗಿರಿ, ಅಲ್ಲಿ ಕಂಚಿನ ಕುದುರೆ ಇದೆ, ತಗೊಂಬರ್ರಿ, ನನಗೆ ಬೇಕು ಅದು ಅಂತ. ಆಗ ಎಲ್ಲ ಹೋಗಿ ಸೈನಿಕರು ಅವರೆಲ್ಲ ಅಗಿದಾಗ ಅಲ್ಲಿ ಕಂಚಿನ ಕುದುರೆ ಇರುತ್ತೆ. ಏನಪ್ಪ ಈಟ ಎಲ್ಲ ಎಂಥ ಜ್ಞಾನಿ ಅಂತ ಅವ್ರಿಗೆಲ್ಲ ನೋಡಪ್ಪ, ನನಗೆ ಇಷ್ಟು ಮಾಡಿ ನೀನು ಈ ಕಂಚಿನ ಕುದುರೆ ನನ್ನ ಜೊತೆಗೆ ಒಂದು 4 ಜನ ಜಟ್ಟಿಗಳನ್ನು ಕಳಿಸ್ಕೊಡು, ನಾನು ಇಲ್ಲಿಂದಲೇ ಜಗಳೂರಿಗೆ ಪಾದಯಾತ್ರೆ ಮಾಡ್ತೀನಿ, ಆದಷ್ಟು ನಿನ್ನ ತಂಗಿನ ಬಿಡಿಸ್ಕೊಂಬರ್ಲಿಕ್ಕೆ ನಾನು ಹೊರಟಿದ್ದೀನಿ. ಯಾಕಂದರೆ ಸಿಡಿಲು ಮಿಂಚಿನ ಕಟಾರಿ ಒಂದು ಪ್ರತಿಷ್ಠಾಪನೆಯ ಉದ್ದೇಶ ಇತ್ತಲ್ಲ, ಆತ ಅಲ್ಲಿಗೆ ಆ ಉದ್ದೇಶಕ್ಕೆ ಜಗಳೂರಿಗೆ ಈತ ಹೊರಟ. ಹೀಗೆ ಜಗಳೂರಿಗೆ ಬರ್ತಾನೆ. ಜಗಳೂರಿಗೆ ಬಂದಾಗ ಸಾಧಾರಣ ವ್ಯಕ್ತಿಯಾಗಿ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಯಾರಿಗೂ ಗೊತ್ತಾಗಲ್ಲ. 100 ಜನ ಪ್ರಜೆಗಳಲ್ಲಿರ್ತಾರೆ. ಜಗಳೂರು ಹೀಗೆ ದಾವಣಗೆರೆ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ತಾಲೂಕು ಹೆಡ್ ಕ್ವಾರ್ಟ್ರು. ಜಗಪತಿ ರಾಜನ ಆಳ್ವಿಕೆಯಿಂದಲೇ ಅದಕ್ಕೆ ಜಗಳೂರು ಅಂತ ಬಂತು. ಜಗಳೂರು ಅಂತಕ್ಕಂಥ ಒಂದು ತಾಲೂಕಿಗೆ ಜಗಪತಿ ರಾಜ ಅದರಿಂದಲೇ ಜಗಳೂರು ಅಂತ ಬಂತು. ಆತ ಆಡಳಿತದಲ್ಲಿ ಭಾಳ ದುಷ್ಟನಾಗಿದ್ದರೂ ಕೂಡ, ಪ್ರಜೆಗಳಿಗೆ ಭಾಳ ಹಿಂಸೆ ಕೊಡ್ತಿದ್ರು ಕೂಡ, ವೆಂಕಟೇಶ್ವರನಿಗೆ ಪರಮ ಭಕ್ತ ಅವನು. ಅಂತಹ ಆ ದೇವರಲ್ಲಿ ಭಕ್ತ ಅವನು. ಸರಿ, ಬಂದು ಪ್ರಜೆಗಳಲ್ಲಿ ಆ ರಾಜನ ಬಗ್ಗೆ ಈತ ಏನೇನು ಮಾಡ್ತಾನೆ, ಇವನು ವರ್ತನೆ ಏನು ಅನ್ನೋದೊಂದು ದಿನಚರಿ ಮಾಡ್ಕೊಂಡ. ಆ ಜಗಳೂರಿನಲ್ಲಿ ಒಬ್ಬ ಯಜಮಾನ ಸಿಗ್ತಾನೆ. ಆ ಯಜಮಾನನ ಜೊತೆಯಲ್ಲಿ ಇಟ್ಕೊಂಡು ಈ ದೊರೆಯ ಎಲ್ಲ ನಡತೆಗಳ ಬಗ್ಗೆ, ಆಡಳಿತದ ಬಗ್ಗೆ, ಜನರಿಗೆ ಕೊಡ್ತಕ್ಕಂಥ ಶಿಕ್ಷೆಗಳ ಬಗ್ಗೆ ಪ್ರತಿಯೊಂದೂ ಕೂಡ ಮಾಹಿತಿಯನ್ನು ಇವರು ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡಿ ಈಗಿನ ಜಗಳೂರು ಕೆರೆ ಇದೆಯಲ್ಲ, ಆ ಕೆರೆಯಲ್ಲಿ ಒಂದು ಬಿಡಾರ ಹಾಕ್ಕೊಂಡು ಇರ್ತಾರೆ. ಬಿಡಾರದಲ್ಲಿ ಹಗಲೊತ್ತೆಲ್ಲ ಮಾಹಿತಿಯನ್ನು ಜನಗಳನ್ನು ಸಂಗ್ರಹಿಸ್ತಾರೆ ಇಟ್ಕೊಂಡು. ಇದೆಲ್ಲ ಇಂತಹ ದುಷ್ಟನಾದರೂ ಕೂಡ ಒಬ್ಬ ಪ್ರಜೆನೂ ಕೂಡ ಇವನ ವಿರುದ್ಧ ಬಿದ್ದಿಲ್ವಲ್ಲ. ಎಂಥ ಜನ ಇವರು, ಇಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದರೂ ಕೂಡ ಈ ರಾಜನ ವಿರುದ್ಧ ಯಾರೂ ದಂಗೆ ಹೇಳಿಲ್ಲಲ್ಲಪ್ಪ, ಏನಪ್ಪ ಇದು ಅಂತಕ್ಕಂಥ ಒಂದು ಆಲೋಚನೆ ಹೊರಟು, ಅದಕ್ಕೆ ಆ ಜಗಳೂರು ಯಜಮಾನನ ಕರ್ಕೊಂಡು, ಆ ಜಟ್ಟುಗಳೆಲ್ಲ ಕರ್ಕೊಂಡು ಅಲ್ಲಿ ಒಂದು ಜನಗಳಲ್ಲಿ ರಾಜನ ವಿರುದ್ಧ ಪ್ರಚಾರ ಮಾಡ್ತಾನೆ. ನೋಡ್ರಿ, ಇಷ್ಟೆಲ್ಲ ನೀವು ತೊಂದರೆ ಅನುಭವಿಸ್ತಾ ಇದ್ದೀರಿ, ನೀವೆಂಥರು, ನೀವು ಅವ್ನು ಕೇಳೋಕ್ಕಿಲ್ವಾ, ವಿಚಾರ ಮಾಡೋಕ್ಕಿಲ್ವಾ, ನೀವೆಲ್ಲ ಎದುರು ಬೀಳಬೇಕು, ಎಲ್ಲಿವರೆಗೆ ನೀವು ಕಷ್ಟವನ್ನು ಅನುಭವಿಸ್ತೀರಾ, ಅವನ ದಬ್ಬಾಳಿಕೆಯನ್ನು ಸಹಿಸ್ತೀರಾ ಅಂತ ಜನಗಳನ್ನೆಲ್ಲ ಗುಂಪು ಕಟ್ಕೊಂಡು ಅಲ್ಲೇದಲ್ಲೇದಲ್ಲೇ ಪ್ರಚಾರ ಮಾಡ್ತಾ ಇರ್ತಾನೆ.
ಆ ಕಾಲದಲ್ಲಿ ಆ ಪ್ರಚಾರ ಜಾಸ್ತಿ ಆಗ್ಬಿಡ್ತು. ಎಲ್ಲ ಅದು ಬಿಡ್ತಲ್ಲ, ಜನ ಭಾಳ ಸೇರೋಕ್ಕೆ ಶುರು ಮಾಡಿದ್ರು. ಯಾರೋ ಬಂದಿದ್ದಾರೆ, ಯಾರೋ ಚೆನ್ನಾಗಿ ಹೇಳ್ತಾನೆ ಅವರು, ನಮ್ಮ ಕರ್ತವ್ಯ ನಾವು ಮರ್ತು ಬಿಡ್ತೀವಿ ಪ್ರಜೆಗಳು ಅಂತ. ಈ ಯಾವಾಗ ಊರೆಲ್ಲ ಈಗ ಹುಲ್ಲಾಗ್ಬಿಡ್ತು, ಇದು ರಾಜನಿಗೆ ತಿಳಿಸ್ತಾರೆ. ಯಾರೋ ಬಂದಿದ್ದಾರೆ, ಅವರೆಲ್ಲ ನಿಮ್ಮ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾಯಿದ್ದಾರೆ ಸ್ವಾಮಿ ಅಂತ. ಆವಾಗ ಸೈನಿಕರನ್ನ ಕಳಿಸ್ತಾನೆ, ಹೋಗಿ ಅವ್ರು ಯಾರು ಹೇಳ್ಕೊಂಬರ್ರಿ ಅಂತ. ಆ ರಸ್ತೆಯಲ್ಲೇ ಎಲ್ಲ ಗುಂಪು ಹಾಕ್ಕೊಂಡಿದ್ದಾಗ ಇವ್ರು ಬರ್ತಾರೆ ಸೈನಿಕರು. ಬಂದೇ ಬರ್ರಿ ದೊರೆ ಕರೀತಾನೆ ಹಂಗೆ ಅಂತ. ನಾವ್ಯಾಕೆ ಬರೋಣಪ್ಪ ನಿಮ್ಮ ದೊರೆತಕ್ಕೆ, ನಾವೇನು ನಮ್ಮ ಸಂಬಂಧ ನಾವೇನೋ 3-4 ಜನ ಇದ್ದಂಗೆ ಇದ್ದೀವಿ ನಾವು ಅಂತ ಹೇಳ್ತಾರೆ. ಇಲ್ಲ ಬರ್ಬೇಕಂತ ಅವಾಗ ಎಳೆದಾಡ್ತಾರೆ. ಎಳೆದಾಡ್ದ ಇಟ್ಟಿಗೆ ಅವ್ರಿಗೆ ಸರಿಯಾಗಿ ನಾಗಮೂರಿ ಬೆತ್ತದಿಂದ ಬುದ್ಧಿ ಕಲಿಸಿ ಓಡೋಗ್ಬಿಡ್ತಾರೆ. ಒದೆ ತಿನ್ನಲಾರ್ದೆ ಹೋಗಿ ರಾಜನಿಗೆ ಹೇಳ್ತಾರೆ, ಸ್ವಾಮಿ ಆತ ಸಾಧಾರಣ ಮನುಷ್ಯ ಅಲ್ಲ, ನಾವು ಹಿಂಗೆಲ್ಲ ಎಳ್ಕೊಂಡು ಬರೋಣಂತ ಮಾಡಿದರೆ ಅದು ಯಾವ ಮಾಯೋ ಏನು, ನನಗೆಲ್ಲ ವಜೆಗಳು ಬಿದ್ದುಬಿಟ್ಟು ಆ ವಜೆಗಳು ತಡ್ಕೊಳ್ಳಾರ್ದೆ ಓಟ್ ಬಂದು ಬಿದ್ದುಬಿಟ್ಟು ಅದೇನೋ ಒಂದು ಶಕ್ತಿ ಇದೆ ಅದನ್ನಲ್ಲಿ ಅಂತ. ಹೌದಾ, ಹಾಗೆ ಹೀಗೆ ಹೆಂಗೆ ಮಾಡೋದು ಅಂತ ಆ ಒಂದು ಯೋಚನೆ ಅವನಿಗೆ ಹುಟ್ಟುಬಿಡ್ತು ಜಗಪತಿ ರಾಜನಿಗೆ. ಪಾಪನಾಗ ದಿವಸ ಹೋಗೋದು, ಊರಲ್ಲೆಲ್ಲ ಜನಗಳಿಗೆಲ್ಲ ಎತ್ಕೊಟ್ಟೋದು, ಸಂಜೆ ಬಂದು ಮಲಗೋದು ಅಂತ. ಸರಿ, ಏನು ಮಾಡೋಣ? ರಾಜನಿಗೆ ಮಂತ್ರಿ ಹೇಳ್ತಾರೆ, ಆ ಗುಡಾರ ಮಾಡ್ಕೊಂಡಿದ್ದಾರೆ ಅವರು ಜಗಳೂರು ಕೆರೆಗೆ. ದಿವಸ ಅಲ್ಲಿ ನಮ್ಮ ಗೊಲ್ರಟ್ಟಿಯಿಂದ ಗೊಲ್ರು ಹೋಗಿಬಿಟ್ಟು ಆತನಿಗೆ ಹಾಲು ಕೊಡ್ತಾರೆ ಸ್ವಾಮಿ ಅಂತ. ಹೌದಾ, ಇಲ್ಲಿ ಚೆನ್ನಾಗಿದೆಯಲ್ಲ ಈ ಪ್ರಸಂಗ ಅಂತ ಆ ಗೊಲ್ರನ್ನೆಲ್ಲ ಕರೆಸ್ತಾನೆ ರಾಜ. ನೀವು ಅವನಿಗೆ ಕೊಡ್ತೀರಲ್ಲ ಬಿಡಾರ್ದಾಗಿರೋನು ಯಾರಿಗೆ, ಆ ಹಾಲಿಗೆ ವಿಷ ಹಾಕಿ ಕೊಡಬೇಕು. ರಾಜರ ಕುತಂತ್ರ. ಇವರು ಒಪ್ಪಲ್ಲ ಗೊಲ್ರು, ಇಲ್ಲ ಅದೆಲ್ಲ ನಾವು ಎಲ್ಲಿ ಮಾಡೋಕ್ಕಾಗುತ್ತೆ ಸ್ವಾಮಿ ಅಂದರೆ. ಇಲ್ಲ ಅಂದರೆ ನಿಮ್ಮನ್ನು ಜೈಲಿಗೆ ಹಾಕ್ತೀನಿ, ಒಳಗೆ ಹಾಕ್ತೀನಿ ಅಂತ ಎದುರಿಸ್ಬಿಡ್ತಾರೆ. ರಾಜನ ಅನಿವಾರ್ಯ. ಮತ್ತು ಇವ್ರೇನು ಮಾಡ್ತಾರೆ, ಹಾಲಲ್ಲಿ ವಿಷ ಹಾಕಿ ಆ ವಜ್ಜನಿಗೆ ಕೊಡ್ತಾರೆ. ಅದು ಕುಡಿತಾನೆ, ಪ್ರತಿನಿತ್ಯ ಹಂಗೆ ಬಂದು ಕೊಡ್ತಾನೆ ಹಂಗೆ. ಆದರೆ ಏನೂ ಆಗಲ್ಲ. ಈ ವಿಷಯನೂ ಕೂಡ ರಾಜನಿಗೆ ಗೊತ್ತಾಗ್ಬಿಡ್ತದೆ. ಏನು ಮಾಡೋದು? ಆಸ್ಥಾನಕ್ಕೆ ಕರೆಸ್ತಾರೆ. ಅವಾಗ ಕರೆಸಿದಾಗ ಯಾವ ಉದ್ದೇಶಕ್ಕೆ ನೀನೆಲ್ಲ ಪ್ರಜೆಗಳನ್ನೆಲ್ಲ ನನ್ನ ವಿರುದ್ಧ ಎತ್ಕಡ್ತಾ ಇದೆಯಾ, ಏನು ಸಮಾಚಾರ, ನೀನಿಲ್ಲಿ ರಾಜನಾಗಕ್ಕೆ ಬಂದಿದೆಯೋ ಏನು ಇದು ಅಂತ. ಆಗ ಮನುಷ್ಯ ಏನೋ ಹಿಂಗೆ ಬರ್ತಾ ಸಂಚಾರ ಮಾಡ್ತಾ ಜಗಳೂರು ಕಡೆ ಬಂದಾಗ ನಿಮ್ಮ ಪ್ರಜೆಗಳೇ ನಿನ್ನ ಆಡಳಿತದ ಬಗ್ಗೆ ಮಾತಾಡ್ತಾ ಇದ್ದರು. ನಿನಗೆ ಯಾಕೆ ನಾವು ಬುದ್ಧಿ ಹೇಳಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಈ ಜನಗಳ ಹತ್ರ ಎಲ್ಲ ನಾನು ಬೆರಿತಾ ಇದ್ದೆ, ಮಾತಾಡ್ತಿದ್ದೆ. ಈಗ ನೀನೇ ಕರೆಸಿದ್ದೆ ಆ ಸ್ಥಾನಕ್ಕೆ, ಇಂತಿಂಥ ತಪ್ಪುಗಳು ನೀನು ಮಾಡ್ತಾ ಇದೆಯಲ್ಲ. ನಿನ್ನ ಎದುರಿಗೆ ಹೆಣ್ಮಕ್ಳು ಭಾಳೋದು ಕಷ್ಟ, ಬಡವರು ಭಾಳೋದು ಕಷ್ಟ, ತೆರಿಗೆ ಇನ್ನೊಂದು ಹಾಕಿ ಅವ್ರಿಗೆಲ್ಲ ಕಷ್ಟ ಕೊಡ್ತಾ ಇದೆಯಾ. ಜನರ ಉಪಯೋಗಕ್ಕೆ ನೀನು ಆಡಳಿತ ನಡೆಸ್ತಾ ಇಲ್ಲ, ಸುಮ್ಮನೆ ದಬ್ಬಾಳಿಕೆ ಮಾಡ್ತಾ ಇದೆಯಾ. ಈ ರೀತಿ ಮಾಡಿಕೊಂಡದ್ದು ರಾಜನ ಧರ್ಮ ಅಲ್ಲ, ಇದನ್ನು ನೀನು ತಿದ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ. ನೀನ್ಯಾರು ನನಗೆ ಹೇಳೋಕ್ಕೆ. ಆವಾಗ ಜಟ್ಟಿಗಳ ಇವ್ರನ್ನೆಲ್ಲ ಕಟ್ಟಿ ಹಾಕ್ಸ್ಬಿಡ್ತಾನೆ ಆಸ್ಥಾನದಲ್ಲೇ. ಕಟ್ಟಿ ಹಾಕ್ಸ್ಬಿಟ್ಟು ಮತ್ತೆ ಅಲ್ಲಿ ಎಲ್ಲ ಕೊರಡಿ ಚಾಟಿ ತಗೊಂಡು ಹೊಡೀರಿ ಅಂತ ಹೇಳ್ತಾರೆ. ಅವರೆಲ್ಲ ಹಂಗೆ ನಿಂತುಬಿಡ್ತಾರೆ ಅವರು. ಮತ್ತು ಅದೇ ರೀತಿಯಲ್ಲಿ ಇವನಿಗೆ ಭಯ ಹತ್ಕೊಂಡ್ಬಿಡುತ್ತೆ ರಾಜನಿಗೆ. ಕಣ್ಣಾರ ನೋಡಿರ್ತಾನಲ್ಲ ಈತಂದೆಲ್ಲ ಪವಾಡ. ಅಲ್ಲಿ ಬಿಟ್ಬಿಡ್ರಪ್ಪ ಯಾಕೆ ಅಂತಂದು ಆತನ ಬಿಟ್ಬಿಡ್ತಾರೆ. ಅವರೆಲ್ಲ ಮತ್ತೆ ಒಂದು ಬಿಡಾರದಲ್ಲಿರ್ತಾರೆ. ಏನಾದರೂ ಮಾಡಿ ಇವನ್ನ ಕೊಲೆ ಮಾಡಬೇಕು, ತೆಗೆದು ಬಿಡ್ಬೇಕು, ಇವ್ನು ನನಗೆ ಯಾವತ್ತಿದ್ರೂ ವಿರೋಧಿ ಅದೇ ಅಂತ ಯೋಚನೆ ಮಾಡಿ ರಾತ್ರಿ ಹೊತ್ತು ಸುಮಾರು ಸೈನ್ಯವನ್ನು ತಗೊಂಡು ಆ ಕೆರೆಯಲ್ಲಿ ಬಿಡಾರದ ಮೇಲೆ ಇವರು ಆಕ್ರಮಣ ಮಾಡ್ತಾರೆ. ಎಲ್ಲರೂ ಮಲಗಿರ್ತಾರೆ. ಮಲಗಿದ್ದಾಗ ಎಲ್ಲರಿಗೂ ಸರಪಳಿ ಹಾಕಿಬಿಡ್ತಾರೆ. ಸರಪಳಿ ಹಾಕಿ ಬಂಧಿಸ್ಬಿಡ್ತಾರೆ. ಕೈಗೂ ಕಾಲಿಗೂ ಎಲ್ಲ ಹಾಕಿರ್ತಾರೆ ಸರಪಳಿ. ಬಂಧಿಸಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ಸೈನಿಕರು.
ಹ್ಞೂ 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 ಜಟ್ಟಿಗಳೆಲ್ಲ ಬಂದಿರಲ್ಲ, ಜಟ್ಟಿಗಳು ಎಲ್ಲನ್ನು ಅವತ್ತನ್ನು ಎಲ್ಲನ್ನು ಹಾಕಿ ಸರಪಳಿ ಹಾಕಿ ಎಳ್ಕೊಂಡು ಹೊಡ್ಕೊಂಡು ಹೋಗ್ತಿರ್ತಾರೆ. ಈ ಮನೆಗೆ ಪಾಪ ಯಾರಿಗೆ ಗೊತ್ತಿರುತ್ತೆ ಇವ್ರು ಬರ್ತಾರೆ ಅಂತ. ಸರಿ, ಆ ಸಂದರ್ಭದಲ್ಲಿ ಹಿಂದೆ ಪರಮೇಶ್ವರ ಒಂದು ಇದನ್ನೇ ಕೊಟ್ಟಿರ್ತಾನೆ, ನಿನ್ನ ಆಪತ್ಕಾಲದಲ್ಲಿ ನನ್ನ ಉರಿನೇತ್ರದ ಪ್ರಭಾವ ನಿನಗೆ ಪ್ರಾಪ್ತವಾಗಲಿ ಅಂತ. ಆ ಸಂದರ್ಭದಲ್ಲಿ ಆ ಕೆರೆಯಲ್ಲೇ ಸಿಡಿಲು ಮಿಂಚಿನ ಕಟಾರಿಯನ್ನು ಜ್ಞಾಪಿಸ್ಕೊಂಡ್ಬಿಡ್ತಾನೆ. ಓಹೋ, ಅದಕ್ಕೋಸ್ಕರ ಬಂದಿರ್ತಾನೆ. ಅದನ್ನ ಜ್ಞಾಪಿಸ್ಕೊಂತಿದ್ದಂಗೆ ಸಿಡಿಲು ಮಿಂಚಿನ ಕಟಾರಿ ಕೈಗೆ ಬಂದ್ಬಿಡುತ್ತೆ. ಅದು ಬಂದಾಗ ಅವತಾರನೇ ಬದಲಾಗ್ಬಿಡುತ್ತೆ ಆತನಿಗೆ.